ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಗಲ್ಗುಂಟೆಲಿರುವಂಥ ವಿ ಯೂನಿಸೆಕ್ಸ್ ಸಲೂನ್ ಆ್ಯಂಡ್ ಸ್ಪಾ ಅಂತ ಇದೆ. ಸೊ ಯಾವ ಥರ ಇರುತ್ತೆ ಹೇರ್ ಟ್ರಾನ್ಸ್ಫಾರ್ಮೇಷನ್ಸು, ಹೇರ್ ಕಟ್ ಆದಮೇಲೆ ಯಾವ ಥರ ಇರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಸೊ ಇವತ್ತು ನಾನು ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಂದು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೇ ಬಗಲ್ಗುಂಟೆಲಿರುವಂಥ ವಿ ಯೂನಿಸೆಕ್ಸ್ ಸಲೂನ್ ಆ್ಯಂಡ್ ಸ್ಪಾ ಅಂತ ಇದೆ. ತುಂಬಾ ಕ್ಯೂಟಾಗಿರುವಂಥ ಕ್ಲೀನಾಗಿರುವಂಥ ಜಾಗ ಇದು. ಸೊ ಇಲ್ಲಿ ಇವತ್ತು ನಾನು ಒಂದು ಒಳ್ಳೆ ಹೇರ್ ಕಟ್ ಮಾಡ್ಕೋಬೇಕು ಆ್ಯಂಡ್ ಹೇರ್ ಟ್ರಾನ್ಸ್ಫಾರ್ಮೇಷನ್ ಮಾಡಿಸ್ಕೋಬೇಕು ಅಂತ ಬಂದಿದ್ದೀನಿ. ನಾನು ವರ್ಷಕ್ಕೆ ಒಂದೇ ಸಲ ಹೇರ್ ಕಟ್ ಮಾಡಿಸೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದರೂ ಒಂದಿಷ್ಟು ಉದ್ದ ಬೆಳೆದಿರುತ್ತೆ. ಸೊ ಎಕ್ಸ್ಟ್ರಾ ಬೆಳೆದಿರೋದನ್ನ ಮಾತ್ರ ನಂಗೆ ಲಾಂಗ್ ಹೇರೇ ತುಂಬ ಇಷ್ಟ. ಸೊ ಎಕ್ಸ್ಟ್ರಾ ಏನು ಬೆಳೆದಿರುತ್ತೆ ಅದನ್ನು ಮಾತ್ರ ಕಟ್ ಮಾಡಿಸಿ ಅದಕ್ಕೊಂದು ಒಳ್ಳೆ ಶೇಪ್ ಕೊಡಬೇಕು ಅನ್ನೋದು ನನ್ನ ಒಂದು ರಿಕ್ವೈರ್ಮೆಂಟ್. ಸೊ ಹಾಗಾಗಿ ಇವತ್ತು ಈ ಒಂದು ಸಲೂನಿಗೆ ಬಂದಿದ್ದೀನಿ ನಾನು. ಸೊ ಯಾವ ಥರ ಇರುತ್ತೆ ಹೇರ್ ಟ್ರಾನ್ಸ್ಫಾರ್ಮೇಷನ್ಸು, ಹೇರ್ ಕಟ್ ಆದಮೇಲೆ ಯಾವ ಥರ ಇರುತ್ತೆ. ಈಗ ನೋಡಿ ಸದ್ಯಕ್ಕೆ ಈ ಥರ ಕಾಣಿಸ್ತಾ ಇದೆ. ಸೊ ಹೇರ್ ಕಟ್ ಆದಮೇಲೆ ಹೇಗಿರುತ್ತೆ ನೋಡೋಣ. ಬೇಸಿಕಲಿ ನನ್ನ ರಿಕ್ವೈರ್ಮೆಂಟ್ ಏನು ಅಂದರೆ, ನನಗೆ ಲಾಂಗ್ ಹೇರ್ಸ್ ನಾನು ಹೇಳ್ದಂಗೆ ತುಂಬ ಇಷ್ಟ. ಸೊ ನನಗೆ ಕೂದಲು ಆಲ್ಮೋಸ್ಟ್ ಅಷ್ಟೇ ಲೆಂತ್ ಇರಬೇಕು, ಬಟ್ ಅದಕ್ಕೆ ವಾಲ್ಯೂಮ್ ಜಾಸ್ತಿ ಇರಬೇಕು. ಆಮೇಲೆ ಅದಕ್ಕೆ ಅದರದ್ದೇ ಆದಂಥ ಒಂದು ಶೇಪ್ ಬೇಕು. ಸೊ ಯಾವ ಕಟ್ಟನ್ನ ಸಜೆಸ್ಟ್ ಮಾಡ್ತೀರಾ ನೀವು ಯೂಶಲಿ? ಓಕೆ, ಸರಿ. ಸೊ ಯೂಶಲಿ ಯಾವ ಥರ ಇವಾಗ ಫೇಸ್ ಶೇಪ್ ಇರೋರಿಗೆ ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ? ಈಗ ನಂದು ಓವಲ್ ಫೇಸ್ ಶೇಪು. ಕರೆಕ್ಟ್. ಓಕೆ, ಸರಿ. ಸೊ ಇವ್ರು ಹೇಳ್ದಂಗೆ, ಸೊ ನಂದು ಇವಾಗ ಓವಲ್ ಶೇಪ್ ಫೇಸ್ ಇರೋದ್ರಿಂದ ನನಗೆ ಈ ಫೆದರ್ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವರು. ಸೊ ಆ ಫೆದರ್ ಕಟ್ಟಲ್ಲೇ ಒಂದು ಅಡ್ವಾನ್ಸ್ಡ್ ಕಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವತ್ತೂ ಕೂಡ ಲಾಂಗ್ ಹೇರೇ ಚೆನ್ನಾಗಿ ಕಾಣುತ್ತೆ, ಬಟ್ ಅದಕ್ಕೆ ಒಂದು ಪ್ರಾಪರ್ ಆಗಿರುವಂಥ ಈ ಸ್ಟೆಪ್ ಇರಬೇಕು. ಇದೇ ಸ್ಟೆಪ್ ಕಟ್ ಇರಬೇಕು, ಅಥವಾ ಲೇಯರ್ ಕಟ್ ಇರಬೇಕು, ಅಥವಾ ಫೆದರ್ ಕಟ್ ಇರಬೇಕು. ನನ್ನ ಮುಖಕ್ಕೆ ಫುಲ್ಲು ಸ್ಟ್ರೇಟ್ ಹೇರ್ ಅಂದರೆ ಪ್ಲೇನ್ ಹೇರ್ ಕೂಡ ಯಾವತ್ತೂ ಕೂಡ ಚೆನ್ನಾಗಿ ಕಾಣಿಸಿಲ್ಲ. ಸೊ ವಾಲ್ಯೂಮ್ ಇರೋ ಥರ ಇರಬೇಕು ಈ ಪೋರ್ಷನಲ್ಲಿ. ಸೊ ಅವಾಗ ಅದು ಮುಖ ಪ್ರಪೋರ್ಷನೇಟಾಗಿ ಕಾಣುತ್ತೆ. ಆ್ಯಂಡ್ ನಾನು ಯಾವಾಗಲೂ ಸೈಡ್ ಬೈತಲ್ಲೇ ತೆಕ್ಕೊಳ್ಳೋದ್ರಿಂದ ಸೊ ನನಗೆ ಈ ಫೆದರ್ ಕಟ್, ಲೇಯರ್ ಕಟ್ ಅಥವಾ ಸ್ಟೆಪ್ ಕಟ್ ಯಾವಾಗಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವರು ಅದೇ ಥರದ್ದೇ ಒಂದು ಅಡ್ವಾನ್ಸ್ಡ್ ಇದರಲ್ಲಿ ಒಂದು ಫೆದರ್ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಫೈನಲ್ ಔಟ್ಕಮ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ನನ್ನ ಹೇರ್ ಕಟ್ ಅಂತೂ ಆಯಿತು. ಸೊ ನೀವು ನೋಡ್ತಿದ್ದೀರಾ. ಸೊ ಬೇಸಿಕಲಿ ನಾನು ಹೇರ್ ಸ್ಟೈಲಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇವಾಗ ನಾನು ಆಲ್ರೆಡಿ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಮಾಡ್ತಿರೋದ್ರಿಂದ ಒಂದಲ್ಲ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ ಇರುತ್ತೆ. ಸೊ ತುಂಬ ಏನೋ ಚೇಂಜ್ ಮಾಡಿಸ್ಕೊಳ್ಳೋದು ಆ ಥರ ಮಾಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೊ ಏನು ಇವಾಗ ಕಂಟಿನ್ಯೂಸ್ ಆಗಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಅಥವಾ ಕರ್ಲಿಂಗ್ ಮಾಡಿಕೊಂಡು, ಅಥವಾ ಯೂಶ್ವಲಿ ಕೆಲವ್ರು ಹೇರ್ ಟೆಂಡೆನ್ಸಿನೇ ಆ ಥರ ಇರುತ್ತೆ. ಮೇಲ್ಗಡೆ ವಾಲ್ಯೂಮ್ ಚೆನ್ನಾಗಿರುತ್ತೆ, ಕೆಳಗಡೆ ಬೆಳೀತಾ ಬೆಳೀತಾ ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ತಿನ್ನಾಗೋದಕ್ಕೆ ಶುರು ಆಗುತ್ತೆ. ಸೊ ಆ ಥರ ಏನು ಎಕ್ಸ್ಟ್ರಾ ಬೆಳೆದಿರುತ್ತೆ ಅಥವಾ ಏನು ಸ್ಪ್ಲಿಟ್ ಎಂಡ್ಸ್ ಥರ ಬಂದಿರುತ್ತೆ, ಏನು ಡ್ರೈನೆಸ್ ಇರುತ್ತೆ, ಸೊ ಅದನ್ನು ಮಾತ್ರ ಕಟ್ ಮಾಡಿಸ್ಕೋತೀನಿ, ಪ್ರೊವೈಡೆಡ್ ಒಂದು ಪ್ರಾಪರ್ ಹೇರ್ ಸ್ಟೈಲ್ ಕೂಡ ಇರಬೇಕಲ್ವಾ. ಸೊ ಹಾಗಾಗಿನೇ ಇವತ್ತು ನಾನು ಈ ಒಂದು ಫೆದರ್ ಕಟ್ಟನ್ನು ಮಾಡಿಸ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಈ ಒಂದು ಡೌಟ್ ಇರುತ್ತೆ ಮನಸ್ಸಲ್ಲಿ, ಹೇರ್ ಕಟ್ ಮಾಡಿಸ್ಕೋಬೇಕಾ ಮಾಡಿಸ್ಕೋಬಾರ್ದಾ, ಸೊ ಹೇರ್ ಕಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ಅಥವಾ ಹೇರ್ ಕಟ್ ಮಾಡಿಸ್ಕೊಳ್ಳೋದ್ರಿಂದ ಏನು ಯೂಸಸ್ಸು ಅಂತ ಹೇಳಿ. ಸೊ ಬೇಸಿಕಲಿ ಹೇಳಬೇಕು ಅಂತ ಅಂದರೆ
ಹೇರ್ ಕಟ್ ನಾವು ಯಾವಾಗ ಮಾಡಿಸ್ಕೋಬೇಕು ಅಂತ ನಾವು ತಿಳ್ಕೊಬೇಕು ಅಂತ ಅಂದರೆ ಯೂಶಲಿ ನಾನು ಹೇಳ್ದಂಗೆ ಸ್ಪ್ಲಿಟ್ ಎಂಡ್ಸ್ ಶುರು ಆಗಿರುತ್ತೆ ಅಥವಾ ಹೇರ್ ಎಲ್ಲ ಒಂದು ಕಡೆ ಬ್ರೇಕ್ ಆಗೋದಕ್ಕೆ ಶುರು ಆಗಿರುತ್ತೆ. ಮೇಲ್ಗಡೆ ಹೇರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ವಾಲ್ಯೂಮಿನಸ್ ಆಗಿರುತ್ತೆ, ಆಮೇಲೆ ಎಲ್ಲೋ ಒಂದು ಕಡೆ ಡ್ರೈನೆಸ್ ಕೂಡ ಇರಲ್ಲ. ಆದರೆ ಕೆಳಗಡೆ ತುದಿನಲ್ಲಿ ಬರ್ತಾ 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 ಅದು ಒಂಥರ ಡ್ರೈ ಆಗಿ ಕಾಣೋದಕ್ಕೆ ಶುರು ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಅದು ರೆಗ್ಯುಲರಾಗಿ ಈ ಹೇರ್ ಸ್ಟ್ರೈಟ್ನರು ಅಥವಾ ಹೀಟಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಬೇಕಾದರೂ ಆಗ್ಬೋದು, ಅಥವಾ ಆ ಒಂದು ಎನ್ವಿರಾನ್ಮೆಂಟ್ಗೆ ಆ ರೀಜನ್ಗೆ ತಕ್ಕಂಗೆ ಏನು ನೀರಿರುತ್ತೆ ಅದರಿಂದ ಆಗ್ಬೋದು. ಕೆಲವ್ರಿಗೆ ಹೆರಿಡಿಟ್ರಿ ಇರುತ್ತೆ. ಸೊ ಇನ್ನೊಂದು ಸತಿ ನಾವು ಯೂಸ್ ಮಾಡೋಂಥ ಶ್ಯಾಂಪು ಅಥವಾ ಇವಾಗಿರೋಂಥ ವಾತಾವರಣ, ಧೂಳು, ಪೊಲ್ಯೂಷನ್ ಯಾವುದರಿಂದ ಬೇಕಾದರೂ ಇದಾಗ್ಬೋದು. ಸೊ ಆ ಥರ ನಿಮ್ಮ ಎಡ್ಜಸ್ ಏನಾದರೂ ಈ ಥರ ಡ್ರೈ ಆಗಿ ಫ್ರಿಝಿಯಾಗಿ ಅಥವಾ ಎಲ್ಲೋ ಒಂದು ಕಡೆ ತುಂಬಾ ಅದಕ್ಕೆ ಸ್ಪ್ಲಿಟ್ ಎಂಡ್ಸ್ ಥರ ಬರ್ತಿದೆ ಅಂತ ಅಂದರೆ ಆವಾಗ ಇಟ್ ಇಸ್ ದ ರೈಟ್ ಟೈಮ್ ಟು ಕಟ್ ಯುವರ್ ಹೇರ್. ಸೊ ಹೇರ್ ಕಟ್ ಮಾಡದೆ ಹಾಗೆ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಕೂದಲು ಇನ್ನೂ ಜಾಸ್ತಿ ಸಣ್ಣದಾಗ್ತಾ ಹೋಗುತ್ತೆ. ಸೊ ಕೂದಲು ಬೆಳೆಯೋದಂತೂ ಇಲ್ಲ, ಯಾಕೆಂತಂದರೆ ಸ್ಪ್ಲಿಟ್ ಎಂಡ್ಸ್ ಒಂದ್ಸರಿ ಸ್ಟಾರ್ಟ್ ಆಯಿತು ಅಂತಂದರೆ ಆ ಕೂದಲು ಏನಾಗುತ್ತೆ ಅಲ್ಲಿಂದ ಬ್ರೇಕ್ ಆಗ್ತಾ ಹೋಗುತ್ತೆ, ಜಾಸ್ತಿ ಬೆಳೆಯೋದು ಇಲ್ಲ. ಪ್ಲಸ್ ಮೇಲ್ಗಡೆಯಿಂದನೂ ಕೂಡ ಕೂದಲು ತಿನ್ನಾಗ್ತಾ ಬರುತ್ತೆ, ಹೇರ್ ಫಾಲ್ ಶುರು ಆಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ, ಹೇರ್ ತುಂಬ ಫ್ರಿಝಿಯಾಗಿ ಕಾಣಿಸುತ್ತೆ. ಸೊ ಬರೀ ಹೇರ್ ಸ್ಟೈಲ್ ಬಂದು ನಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಕೂದಲು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೂದಲನ್ನ ಕಾಪಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಹೇಳ್ದಂಗೆ ನಿಮಗೆ ಯಾವಾಗ ಸ್ಪ್ಲಿಟ್ ಎಂಡ್ಸ್ ಬರ್ತಿದೆ ಅಥವಾ ಬ್ರೇಕೇಜಸ್ ಬರ್ತಿದೆ ಅಂತ ಅನಿಸುತ್ತೆ, ಇಮಿಡಿಯೇಟಾಗಿ ಒಂದು ಒಳ್ಳೆ ಹೇರ್ ಸ್ಟೈಲಿಸ್ಟನ್ನ ಕನ್ಸಲ್ಟ್ ಮಾಡಿ ಒಂದು ಒಳ್ಳೆ ಸಲೂನ್ಗೆ ಹೋಗ್ಬಿಟ್ಟು ನಿಮ್ಮ ಫೇಸ್ಗೆ ತಕ್ಕಂಥ ಒಂದು ಹೇರ್ ಸ್ಟೈಲಿನ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿರುತ್ತೆ, ಎಕ್ಸಸ್ ಆಗಿ ಡ್ರೈ ಆಗಿರೋಂಥ ಕೂದಲೆಲ್ಲ ಹೋಗ್ಬಿಟ್ಟು ಹೊಸ ಕೂದಲು ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಟೈಮ್ ಆ್ಯಂಡ್ ಅಗೇನ್ ಅದು ಅವರವರ ಒಂದು ಸ್ಕ್ಯಾಲ್ಪ್ ಮೇಲೆ, ಸೊ ಅವರವರ ಒಂದು ಟೆಂಡೆನ್ಸಿ, ಅವರ ಒಂದು ಹೆರಿಡಿಟ್ರಿ ಏನಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಕೆಲವ್ರಿಗೆ 6 ತಿಂಗಳಿಗೆಲ್ಲ ಕೂದಲು ನಾವೇನು ಕಟ್ ಮಾಡಿಸಿರ್ತೀವಿ ಅಷ್ಟೇ ಮತ್ತೆ ವಾಪಸ್ ಬಂದುಬಿಟ್ಟಿರುತ್ತೆ. ಕೆಲವೊಬ್ಬರಿಗೆ ಒಂದೊಂದು ವರ್ಷ ತೊಗೊಳುತ್ತೆ, ಕೆಲವೊಬ್ಬರಿಗೆ 3 ತಿಂಗಳಿಗೂ ಬಂದುಬಿಡುತ್ತೆ. ಸೊ ನಿಮ್ಮ ಒಂದು ಹೇರ್ ಗ್ರೋತನ್ನು ನೋಡಿಕೊಂಡು ಸೊ ಹೇರನ್ನು ಟೈಮ್ ಆ್ಯಂಡ್ ಅಗೇನ್ ಟ್ರಿಮ್ ಮಾಡಿಸೋದು ಒಳ್ಳೆಯದು. ಸೊ ಇನ್ನು ಯಾವ ಥರ ಫೇಸ್ ಶೇಪ್ ಇರೋರು ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಒಂದು ಜನರಲ್ ಕ್ವಶನ್ ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ಇನ್ ಜನರಲ್ ನೋಡೋದಾದರೆ ಈಗ ನಾನು ಪಾರ್ಲರಲ್ಲಿ ಕೂಡ ಕೇಳಿದ ಹಾಗೆ ಈಗ ನಂತರ ಓವಲ್ ಫೇಸ್ ಇರೋಂಥವ್ರಿಗೆ ತುಂಬ ಶಾರ್ಟ್ ಆಗಿರೋಂಥ ಹೇರ್ ಸ್ಟೈಲ್ಸ್ ಯಾವತ್ತೂ ಸೂಟ್ ಆಗೋಲ್ಲ. ಅಂದರೆ ಈ ಚಿನ್ ಲೆವೆಲ್ಗಿಂತ ಕಡಿಮೆ ಇತ್ತು ಅಂತ ಅಂದರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ. ಶೋಲ್ಡರ್ ಲೆಂತ್ಗಿಂತ ಕೆಳಗಡೆ ಇದ್ದರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಯಾವ ಥರ ಹೇರ್ ಕಟ್ ಅನ್ನೋದು ನಿಮ್ಮ ಹೇರ್ ಟೆಕ್ಸ್ಚರ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಂತರ ನಿಮಗೆ ಸ್ವಲ್ಪ ಸ್ಟ್ರೇಟ್ ಹೇರ್ ಇದೆ, ವೇವಿಯಲ್ಲೇ ಸ್ವಲ್ಪ ಸ್ಟ್ರೇಟ್ ಹೇರ್ ಇದೆ ಅಂತ ಅಂದರೆ ಒಬ್ವಿಯಸ್ಲಿ ಈಗ ನಾನು ಮಾಡಿಸ್ಕೊಂಡಿರೋ ಥರ ಫೆದರ್ ಕಟ್ ಆಗಿರ್ಬೋದು, ಲೇಯರ್ ಕಟ್ ಆಗಿರ್ಬೋದು ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ಜಾಸ್ತಿ ತಿಕ್ಕಾಗಿದೆ ನಿಮ್ಮ ಹೇರ್ ಅಂತ ಅನ್ನೋದಾದರೆ ಸ್ಟೆಪ್ ಕಟ್ ಟ್ರೈ ಮಾಡ್ಬೋದು. ಬಟ್ ಯಾವುದನ್ನೇ ಮಾಡಿಸ್ಕೊಳ್ಳೋದಾದರೂ ಈ ಶೋಲ್ಡರ್ ಲೆಂತ್ಗಿಂತ ಉದ್ದ ಇದ್ದರೆ ನಿಮ್ಮ ಮುಖಕ್ಕೆ ಅದು ಪ್ರಪೋರ್ಷನೇಟ್ ಆಗಿ ಕಾಣಿಸುತ್ತೆ. ಸೊ ಇನ್ನು ರೌಂಡ್ ಫೇಸ್ ಇರೋವಂಥವ್ರಿಗೆ, ಈ ಓವಲ್ ಫೇಸ್ ಇರೋವಂಥವ್ರಿಗೆ ಆಪೋಸಿಟ್ಟು, ಅಂದರೆ ಅವ್ರಿಗೆ ಶಾರ್ಟ್ ಹೇರ್ ಸ್ಟೈಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಾಬ್ ಕಟ್ ಆಗಿರ್ಬೋದು ಅಥವಾ ಚಿನ್ ಲೆವೆಲ್ವರೆಗೂ ಇರುವಂಥ ಹೇರ್ ಸ್ಟೈಲ್ಸ್ ಏನಿರುತ್ತೆ ಅದು ರೌಂಡ್ ಫೇಸ್ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅವ್ರ ಫೇಸ್ನ ಪ್ರಪೋರ್ಷನೇಟಾಗಿ ಕಾಣೋ ಥರ ಕೂಡ ಮಾಡುತ್ತೆ. ಅದರಲ್ಲೂ ಕೂಡ ರೌಂಡ್ ಫೇಸ್ ಇರೋವಂಥವ್ರು ಅವ್ರ ಮುಖ ಇನ್ನೂ ಉದ್ದಕ್ಕೆ ಕಾಣಬೇಕು ಅಂತ ಅನ್ನೋದಾದರೆ ಶಾರ್ಟ್ ಹೇರ್ ಸ್ಟೈಲ್ಸಲ್ಲೇ ಈ ಭಾಗದಲ್ಲಿ ವಾಲ್ಯೂಮ್ ಬರೋವಂಥ ಹೇರ್ ಕಟ್ಟನ್ನು ಮಾಡಿಸ್ಕೊಂಡಾಗ ನಿಮ್ಮ ಮುಖ ಉದ್ದಕ್ಕೆ ಕೂಡ ಕಾಣುತ್ತೆ. ಇನ್ನು ನಮ್ಮ ದೇಶದಲ್ಲಿ ಈ ಸ್ಕ್ವೇರ್ ಶೇಪ್ ಫೇಸು ಸ್ವಲ್ಪ ರೇರ್. ಜಾಸ್ತಿ ಯುರೋಪಿಯನ್ ಕಂಟ್ರೀಸಲ್ಲಿ ಅಲ್ಲಿರೋ ಹೆಣ್ಮಕ್ಳಿಗೆ ಈ ಸ್ಕ್ವೇರ್ ಶೇಪ್ ಫೇಸ್ ಇರುತ್ತೆ. ಬಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಕರೀನಾ ಕಪೂರ್ ಎಕ್ಸಾಂಪಲ್ ತೊಗೊಂಡ್ರೆ ಈ ಸ್ಕ್ವೇರ್ ಶೇಪ್ ಇರೋಂಥವ್ರಿಗೆ ಶಾರ್ಟ್ ಹೇರ್ ಸ್ಟೈಲ್ ಸೂಟ್ ಆಗೋಲ್ಲ. ಆದಷ್ಟು ಶೋಲ್ಡರ್ ಲೆಂತ್ವರೆಗೂ, ಅಂದರೆ ಬಾಬ್ ಕಟ್ಟಲ್ಲೇ ಇನ್ನೊಂದು ಚೂರು ಉದ್ದ, ತೀರಾ ಇವಾಗ ಶೋಲ್ಡರ್ ಲೆಂತ್ವರೆಗೂ ಅಲ್ಲದೆ ಹೋದರೂ ಕೂಡ ಅಟ್ಲೀಸ್ಟ್ ಶೋಲ್ಡರ್ ವರ್ಗೂ ಇರೋವಂಥ ಒಂದು ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. ಆ್ಯಂಡ್ ಆದಷ್ಟು ಈ ಸ್ಟ್ರೇಟ್ ಹೇರ್ ಸ್ಟೈಲ್ಗಳಿಗಿಂತ ಈ ಸ್ಕ್ವೇರ್ ಫೇಸ್ ಇರೋರಿಗೆ ಈ ಬೀಚ್ ವೇವ್ಸ್ ಅಂತ ನಾವೇನು ಕರಿತೀವಿ ಅದು, ಅಥವಾ ತುಂಬ ಚಿಕ್ಕ ನೂಡಲ್ಸ್ ಕರ್ಲ್ಸ್ ಅಲ್ಲದೆ ಹೋದರೂ ಕೂಡ ದೊಡ್ಡ ದೊಡ್ಡ ಕರ್ಲ್ಸ್ ಇರೋದು ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಯಾಕಂದರೆ ಸ್ಕ್ವೇರ್ ಶೇಪ್ ಇರೋದ್ರಿಂದ ಆಲ್ರೆಡಿ ಅವ್ರ ಮುಖ ಸಣ್ಣಕ್ಕಿರುತ್ತೆ. ಸೊ ಈ ರೀತಿಯಾದಂಥ ಬೀಚ್ ವೇವ್ಸ್ ಈ ಥರ ಮಾಡೋದ್ರಿಂದ ಅವ್ರ ಮುಖ ಪ್ರಪೋರ್ಷನೇಟಾಗಿ ಕಾಣುತ್ತೆ. ಇನ್ನು ಕಡೆಯದಾಗಿ ಹೇಳೋದಾದರೆ ಹಾರ್ಟ್ ಶೇಪ್ ಫೇಸ್ ಇರೋಂಥವ್ರಿಗೆ ಈ ಭಾಗ ಅಂದರೆ ಹಣೆ ಭಾಗ ಅಗಲ ಇರುತ್ತೆ, ಬರ್ತಾ ಬರ್ತಾ ಈ ಚಿನ್ ಭಾಗ ಸಣ್ಣಕ್ಕಿರುತ್ತೆ.
ಸೊ ಅಂಥವರು ಡೆಫಿನೆಟ್ಲಿ ಈ ಬ್ಯಾಂಗ್ಸ್ ಅಂತ ಏನು ಕರಿತೀವಿ ಅಥವಾ ಫ್ರಂಟಲ್ಲಿ ಈ ಬೇಬಿ ಕಟ್ ಅಂತೆಲ್ಲ ನಾವೇನು ಮುಂಚೆ ಕರಿತಾ ಇದ್ವಿ ಆ ಥರ ಫ್ರಂಟಲ್ಲಿ ಶಾರ್ಟ್ ಮಾಡಿಸ್ಕೊಂಡು ಸೊ ಆಮೇಲೆ ಕೆಳಗಡೆ ಬರ್ತಾ ಸ್ವಲ್ಪ ವಾಲ್ಯೂಮ್ ಇರೋವಂಥದ್ದು, ಅದು ಸ್ಟೆಪ್ ಕಟ್ ಆಗಿರ್ಬೋದು ಅಥವಾ ಲೇಯರ್ ಕಟ್ ಆಗಿರ್ಬೋದು, ಈ ಥರ ಮಾಡಿಸ್ಕೊಂಡಾಗ ಇವರ ಮುಖ ತುಂಬಾ ಪ್ರಪೋರ್ಷನೇಟಾಗಿ ಕಾಣುತ್ತೆ. ಸೊ ಇದು ಒಂದು ಕೆಲವಾರು ಬೇಸಿಕ್ ಜನರಲ್ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋವಂಥದ್ದು, ನಾನು ರಿಸರ್ಚ್ ಮಾಡಿದಂಥದ್ದು. ಸೊ ಇದನ್ನು ಹೊರತುಪಡಿಸಿದ್ರೆ ನೀವು ಒಂದು ಒಳ್ಳೆ ಹೇರ್ ಸ್ಟೈಲಿಸ್ಟ್ನ ಅಥವಾ ಒಂದು ಒಳ್ಳೆ ಸಲೂನ್ಗೆ ಹೋಗಿ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಫೇಸ್ ಶೇಪ್ಗೆ ಅಥವಾ ನಿಮ್ಮ ಹೇರ್ ಟೆಕ್ಸ್ಚರ್ಗೆ ತಕ್ಕಂಥ ಹೇರ್ ಸ್ಟೈಲ್ನ ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಇವತ್ತಿನ ಹೇರ್ ಸ್ಟೈಲ್ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ವ್ಲಾಗ್ ಸೊ ನಿಮ್ಮೆಲ್ರಿಗೂ ಕೂಡ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಈ ಒಂದು ವ್ಲಾಗನ್ನು ನೋಡಿದ್ದಕ್ಕೆ ಥ್ಯಾಂಕ್ಸ್ ಎ ಲಾಟ್. ನಿಮಗೆ ನನ್ನ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮನ್ನ ಮುಂದಿನ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.